ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂಡಿಯಾ ಪೋಸ್ಟ್ ನೇಮಕಾತಿ ನೋಡಿ ಅಂಚೆ ಇಲಾಖೆಯಿಂದ ನೇಮಕಾತಿಯ ಹೊಸ ಅಧಿಸೂಚನೆಯಾಗಿರುತ್ತೆ. 30,000ಕ್ಕೂ ಅಧಿಕ ಉದ್ಯೋಗಗಳಿದೆ ನೋಡಿ. ಜಸ್ಟ್ 10th ಪಾಸ್ ಆಗಿದ್ರೆ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಕೆ ನಡೆಯುತ್ತೆ, ಹಾಗೆ ಆಯ್ಕೆ ಪ್ರಕ್ರಿಯೆ, ಇನ್ನು ಉಳಿದಂತಹ ಹುದ್ದೆಗಳಿಗೆ ಅಂದರೆ ಯಾವ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ. SLC ಪಾಸ್ ಆಗಿದ್ದರೆ ನೀವು GDS ಹುದ್ದೆಗಳಿಗೆ, ಗ್ರಾಮ್ ಡಾಕ್ ಸೇವಕ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಆಲ್ ಇಂಡಿಯಾ 30,000ಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ಇರುತ್ತೆ. SLC ಪಾಸ್ ಆಗಿರಬೇಕಾಗುತ್ತೆ ನೋಡಿ. ಹಾಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಭಾರತೀಯ ಅಂಚೆ ಕಚೇರಿಯಿಂದ ನೇಮಕಾತಿ ಆಗಿರುತ್ತೆ ನೋಡಿ. ನೇಮಕಾತಿ ಹೆಸರು ಭಾರತೀಯ ಅಂಚೆ JDS 2026 ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ. ಹಾಗೇನ ಪೋಸ್ಟ್ ಹೆಸರುಗಳನ್ನು ನೋಡೋದಾದರೆ ಗ್ರಾಮೀಣ ಡಾಕ್ ಸೇವಕ್, ಶಾಖಾ ಪೋಸ್ಟ್ ಮಾಸ್ಟರ್, BPM ಸಹಾಯಕ ಹಾಗೂ ಶಾಖಾ ಪೋಸ್ಟ್ ಮಾಸ್ಟರ್ ABPM ನೋಡಿ. ಟೋಟಲ್ ಆಗಿ 30,000ಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ. 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ. ಜನವರಿಯಿಂದ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ. ಜನವರಿಯಿಂದ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳಲ್ಲಿ ಸಲ್ಲಿಕೆ ಶುರುವಾದರೆ ಫೆಬ್ರವರಿ ತನಕ ನಡೆಯುತ್ತೆ ನೋಡಿ. 1 ತಿಂಗಳ ಕಾಲಾವಕಾಶ ಇರುತ್ತೆ, ಅದರಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಒಟ್ಟು 30,000ಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಇನ್ನು ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. ಇಂಡಿಯಾ ಪೋಸ್ಟ್ ನೋಡಿ GDSonline.gov.in ಈ ಒಂದು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. ಹಾಗೆ SC ST PWD ಮಹಿಳೆ ಮತ್ತು ಈ ಒಂದು ಕೆಟಗರಿಯವರಿಗೆ ಶುಲ್ಕ ವಿನಾಯಿತಿ ಇರುತ್ತೆ ನೋಡಿ. ಹಾಗೆ ಈ ಒಂದು ಶುಲ್ಕವನ್ನು ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಹಾಗೂ ನೆಟ್ ಬ್ಯಾಂಕಿಂಗ್ಗಳ ಮೂಲಕ ಪೇ ಮಾಡಬಹುದಾಗಿರುತ್ತೆ. ಹಾಗೆ ಅಪ್ಲೋಡ್ ಮಾಡಬೇಕಾದ ದಾಖಲೆಗಳನ್ನು ನೋಡೋದಾದರೆ ನೋಡಿ, ಇಲ್ಲಿ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ, ಇಮೇಲ್ ID, ಆಧಾರ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಸ್ಕ್ಯಾನ್ ಮಾಡಿದ ಒಂದು ಫೋಟೋ ಬೇಕಾಗುತ್ತೆ, JPG ಫಾರ್ಮೆಟ್ನಲ್ಲಿ 50 KB ಕಡಿಮೆ ಇರಬೇಕಾಗುತ್ತೆ. ಹಾಗೆ ಸ್ಕ್ಯಾನ್ ಮಾಡಿದ ಸಹಿ JPG ಅಥವಾ JPEG ಈ ಒಂದು ಫಾರ್ಮೆಟ್ನಲ್ಲಿ ಇರಬೇಕು, 20 KB ಕಡಿಮೆ ಇರಬೇಕಾಗುತ್ತೆ. ಈ ಒಂದು ಡಾಕ್ಯುಮೆಂಟ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ SLC ಪಾಸ್ ಆಗಿರಬೇಕಾಗತ್ತೆ, ಸ್ಥಳೀಯ ಭಾಷೆ ಅಧ್ಯಯನ ಮಾಡಿರಬೇಕಾಗತ್ತೆ, ಕಂಪ್ಯೂಟರ್ ಜ್ಞಾನ ಇದ್ದಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ಇರುತ್ತೆ ನೋಡಿ. ಹಾಗೇನ 18ರಿಂದ 40 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೇನ ಫ್ರೆಂಡ್ಸ್ ನೋಡಿ, ಈ ಒಂದು ಹುದ್ದೆಗಳಿಗೆ OBC ಅಭ್ಯರ್ಥಿಗಳಿಗೆ 3 ವರ್ಷ, SC ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ EWS ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ. ಅಂಗವಿಕಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಪ್ರಾರಂಭಿಕವಾಗಿ 10,000ದಿಂದ 12,000ದಿಂದ ಪ್ರಾರಂಭಿಕವಾಗಿ ಒಂದು ವೇತನ ಇರುತ್ತೆ, ಸಂಬಳ ಇರುತ್ತೆ. ಆನಂತರ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ನೋಡಿ. ಪೋಸ್ಟ್ ಹೆಸರು ಮತ್ತು ವೇತನ ಶ್ರೇಣಿ BPM ಶಾಖೆ ಪೋಸ್ಟ್ ಮಾಸ್ಟರ್ 12,000ದಿಂದ 29,000 ಇದ್ದರೆ ABPM ಡಾಕ್ ಸೇವಕ್ 10,000ದಿಂದ 24,000 ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಹಾಗೆ ದಾಖಲೆ ಪರಿಶೀಲನೆಗೆ ಬೇಕಾದಂಥ ಅಗತ್ಯವಾದಂಥ ದಾಖಲೆಗಳನ್ನು ನೋಡೋದಾದರೆ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್ ಆಧಾರ್ ಕಾರ್ಡು, ಹಾಗೆ ಮತದಾರರ ಗುರುತಿನ ಚೀಟಿ ಯಾವುದಾದ್ರೂ ಬೇಕಾಗುತ್ತೆ, ಜಾತಿ ಪ್ರಮಾಣ ಪತ್ರ, ಹಾಗೆ PWD ಪ್ರಮಾಣ ಪತ್ರ ಇದ್ದಂಥ ಅಭ್ಯರ್ಥಿಗಳು, ಈ ಒಂದು ಕೆಟಗರಿಗೆ ಬರುವಂಥ ಅಭ್ಯರ್ಥಿಗಳು ಮಾತ್ರ. ಹಾಗೆ ಜನ್ಮ ದಿನಾಂಕ ಪುರಾವೆ, ವೈದ್ಯಕೀಯ ಪ್ರಮಾಣ ಪತ್ರ ಮತ್ತು ಬುಡಕಟ್ಟು ಸ್ಥಳೀಯ ಏನಾದರೂ ನೀವು ಆ ಒಂದು ಕೆಟಗರಿಗೆ ಸೇರಿದ್ದಾದರೆ ಆ ಒಂದು ಕೆಟಗರಿಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು GDS ಆನ್ಲೈನ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಈ ಒಂದು ಹುದ್ದೆಗಳಿಗೆ ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗೆ ಜನವರಿಯಿಂದ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ನೋಡಿ. ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ನೇಮಕಾತಿ ನೋಡಿ ಅಂಚೆ ಇಲಾಖೆಯಿಂದ ನೇಮಕಾತಿಯ ಹೊಸ ಅಧಿಸೂಚನೆಯಾಗಿರುತ್ತೆ. 30,000ಕ್ಕೂ ಅಧಿಕ ಉದ್ಯೋಗಗಳಿದೆ ನೋಡಿ. ಜಸ್ಟ್ 10th ಪಾಸ್ ಆಗಿದ್ದರೆ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಕೆ ನಡೆಯುತ್ತೆ, ಹಾಗೆ ಆಯ್ಕೆ ಪ್ರಕ್ರಿಯೆ, ಇನ್ನು ಉಳಿದಂತಹ ಹುದ್ದೆಗಳಿಗೆ ಅಂದರೆ ಯಾವ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ. SLC ಪಾಸ್ ಆಗಿದ್ದರೆ ನೀವು GDS ಹುದ್ದೆಗಳಿಗೆ, ಗ್ರಾಮ್ ಡಾಕ್ ಸೇವಕ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಆಲ್ ಇಂಡಿಯಾ 30,000ಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ಇರುತ್ತೆ. SLC ಪಾಸ್ ಆಗಿರಬೇಕಾಗುತ್ತೆ ನೋಡಿ. ಹಾಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಭಾರತೀಯ ಅಂಚೆ ಕಚೇರಿಯಿಂದ ನೇಮಕಾತಿ ಆಗಿರುತ್ತೆ ನೋಡಿ.
ನೇಮಕಾತಿ ಹೆಸರು ಭಾರತೀಯ ಅಂಚೆ JDS 2026 ಹೊಸ ಅಧಿಸೂಚನೆಯಾಗಿರುತ್ತೆ ನೋಡಿ. ಹಾಗೇನ ಪೋಸ್ಟ್ ಹೆಸರುಗಳನ್ನು ನೋಡೋದಾದರೆ ಗ್ರಾಮೀಣ ಡಾಕ್ ಸೇವಕ್, ಶಾಖಾ ಪೋಸ್ಟ್ ಮಾಸ್ಟರ್, BPM ಸಹಾಯಕ ಹಾಗೂ ಶಾಖಾ ಪೋಸ್ಟ್ ಮಾಸ್ಟರ್ ABPM ನೋಡಿ. ಟೋಟಲ್ ಆಗಿ 30,000ಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ. 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ. ಜನವರಿಯಿಂದ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ. ಜನವರಿಯಿಂದ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳಲ್ಲಿ ಸಲ್ಲಿಕೆ ಶುರುವಾದರೆ ಫೆಬ್ರವರಿ ತನಕ ನಡೆಯುತ್ತೆ ನೋಡಿ. 1 ತಿಂಗಳ ಕಾಲಾವಕಾಶ ಇರುತ್ತೆ. ಅದರಲ್ಲಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಒಟ್ಟು 30,000ಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಇನ್ನು ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕು. ಇಂಡಿಯಾ ಪೋಸ್ಟ್ ನೋಡಿ GDSonline.gov.in ಈ ಒಂದು ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. ಹಾಗೆ SC ST PWD ಮಹಿಳೆ ಮತ್ತು ಈ ಒಂದು ಕೆಟಗರಿಯವರಿಗೆ ಶುಲ್ಕ ವಿನಾಯಿತಿ ಇರುತ್ತೆ ನೋಡಿ. ಹಾಗೆ ಈ ಒಂದು ಶುಲ್ಕವನ್ನು ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಹಾಗೂ ನೆಟ್ ಬ್ಯಾಂಕಿಂಗ್ಗಳ ಮೂಲಕ ಪೇ ಮಾಡಬಹುದಾಗಿರುತ್ತೆ. ಹಾಗೆ ಅಪ್ಲೋಡ್ ಮಾಡಬೇಕಾದ ದಾಖಲೆಗಳನ್ನು ನೋಡೋದಾದರೆ ನೋಡಿ, ಇಲ್ಲಿ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ, ಇಮೇಲ್ ID, ಆಧಾರ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಸ್ಕ್ಯಾನ್ ಮಾಡಿದ ಒಂದು ಫೋಟೋ ಬೇಕಾಗುತ್ತೆ, JPG ಫಾರ್ಮೆಟ್ನಲ್ಲಿ 50 KB ಕಡಿಮೆ ಇರಬೇಕಾಗುತ್ತೆ. ಹಾಗೆ ಸ್ಕ್ಯಾನ್ ಮಾಡಿದ ಸಹಿ JPG ಅಥವಾ JPEG ಈ ಒಂದು ಫಾರ್ಮೆಟ್ನಲ್ಲಿ ಇರಬೇಕು. 20 KB ಕಡಿಮೆ ಇರಬೇಕಾಗುತ್ತೆ. ಈ ಒಂದು ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ SLC ಪಾಸ್ ಆಗಿರಬೇಕಾಗತ್ತೆ, ಸ್ಥಳೀಯ ಭಾಷೆ ಅಧ್ಯಯನ ಮಾಡಿರಬೇಕಾಗತ್ತೆ, ಕಂಪ್ಯೂಟರ್ ಜ್ಞಾನ ಇದ್ದಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ಇರುತ್ತೆ ನೋಡಿ. ಹಾಗೇನ 18ರಿಂದ 40 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೇನ ಫ್ರೆಂಡ್ಸ್ ನೋಡಿ, ಈ ಒಂದು ಹುದ್ದೆಗಳಿಗೆ OBC ಅಭ್ಯರ್ಥಿಗಳಿಗೆ 3 ವರ್ಷ, SC ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ EWS ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ. ಅಂಗವಿಕಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೆ ಪ್ರಾರಂಭಿಕವಾಗಿ 10,000ದಿಂದ 12,000ದಿಂದ ಪ್ರಾರಂಭಿಕವಾಗಿ ಒಂದು ವೇತನ ಇರುತ್ತೆ, ಸಂಬಳ ಇರುತ್ತೆ. ಆನಂತರ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ನೋಡಿ. ಪೋಸ್ಟ್ ಹೆಸರು ಮತ್ತು ವೇತನ ಶ್ರೇಣಿ BPM ಶಾಖೆ ಪೋಸ್ಟ್ ಮಾಸ್ಟರ್ 12,000ದಿಂದ 29,000 ಇದ್ದರೆ, ABPM ಡಾಕ್ ಸೇವಕ್ 10,000ದಿಂದ 24,000 ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಹಾಗೆ ದಾಖಲೆ ಪರಿಶೀಲನೆಗೆ ಬೇಕಾದಂಥ ಅಗತ್ಯವಾದಂಥ ದಾಖಲೆಗಳನ್ನು ನೋಡೋದಾದರೆ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್ ಆಧಾರ್ ಕಾರ್ಡು, ಹಾಗೆ ಮತದಾರರ ಗುರುತಿನ ಚೀಟಿ ಯಾವುದಾದ್ರೂ ಬೇಕಾಗುತ್ತೆ, ಜಾತಿ ಪ್ರಮಾಣ ಪತ್ರ, ಹಾಗೆ PWD ಪ್ರಮಾಣ ಪತ್ರ ಇದ್ದಂಥ ಅಭ್ಯರ್ಥಿಗಳು, ಈ ಒಂದು ಕ್ಯಾಟಗರಿಗೆ ಬರುವಂಥ ಅಭ್ಯರ್ಥಿಗಳು ಮಾತ್ರ. ಹಾಗೆ ಜನ್ಮ ದಿನಾಂಕ ಪುರಾವೆ, ವೈದ್ಯಕೀಯ ಪ್ರಮಾಣ ಪತ್ರ ಮತ್ತು ಬುಡಕಟ್ಟು ಸ್ಥಳೀಯ ಏನಾದರೂ ನೀವು ಆ ಒಂದು ಕ್ಯಾಟಗರಿಗೆ ಸೇರಿದ್ದಾದರೆ ಆ ಒಂದು ಕ್ಯಾಟಗರಿಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು GDS ಆನ್ಲೈನ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಈ ಒಂದು ಹುದ್ದೆಗಳಿಗೆ ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗೆ ಜನವರಿಯಿಂದ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ನೋಡಿ.